ಸಾಕೇನಪ್ಪ ನಿಮ್ಮ ಆನೆ ಕೆರೆಯಲ್ಲಿ ಓಡಿಸಾಡಿದ್ದೀವಿ ಅಥವಾ ಕಾಡಲ್ಲಿ ಓಡಿಸಾಡಿದ್ದೀವಿ. ಇವಾಗ ಖುಷಿ ಆಯ್ತು. ಆನೆ ಬಂದ್ಬಿಟ್ಟಿತ್ತು, ನಮ್ಮಪ್ಪ ಬ್ಯಾಟ್ರಿ ಹಿಡಿದು ಬಿಡ್ತಾರೆ ಕಣ್ಣಿಗೆ, ಅಲ್ಲಿಂದ ಅದಕ್ಕೆ ಕೋಪಕ್ಕೆ ಕಿತ್ತಾಕಿ ಮರನೆಲ್ಲ ಹಂಗೆಲ್ಲ ಮಾಡ್ತಾವ. ಅದು ಇರಿಟೇಷನ್ ತುಂಬಾ, ಬ್ಯಾಟ್ರಿ ಎಲ್ಲ ಟಾರ್ಚ್ ಎಲ್ಲ ಕಣ್ಣಿಗೆ ಬಿಟ್ರೆ. ಡೈನೋಸ್ ಮಾಡಿ ತುಂಬಾ ಜನ ಕೇಳ್ತಿದ್ರಲ್ಲ, ಇವತ್ತು ಸಿಕ್ಕಿದೆ. ಇದೇ ನಮ್ಮ ಈಶ್ವರನ ಹೂತೋಟ. ಎಲ್ಲ ತರ ಕ್ರಾಫ್ಟ್ ಇದೆ, ಬನ್ನಿ ತೋರ್ಸೋಣ. ಓ ಬ್ರೇಕ್ ಬಿಗ್ಗೆಗೆ ಕಚ್ಕೊಳ್ಳುತ್ತೆ. ನೈಟು ಬಂದು ಸ್ಟೇ ಆಗಿದ್ದು ನಮ್ಮ ಫ್ರೆಂಡ್ ಮನೇಲಿ ಕೊತ್ತೆಗಾಲದಲ್ಲಿ. ಕರೆಕ್ಟಾಗಿ ವಿಡಿಯೋನು ಮಾಡಿಲ್ಲ, ಏನೂ ಇಲ್ಲ, ಎಲ್ಲ ಟೈಮ್ ವೇಸ್ಟ್ ಇವತ್ತು. ಬಾರಿಕಿ ಕುಡಿ ಹಾಕ್ಬಿಟ್ಟಿದೀಯ ಅಂತ ನೀವೆಷ್ಟೇ ಸೆನ್ಸರ್ ಬಿಟ್ರಿ, ರಿಮೋಟ್ ಕೀ ಬಿಟ್ರಿ, ಹಳೆ ಟ್ರ್ಯಾಕ್ ನಿಮ್ಮ ಮುಂದೆ ಅವು ಇದ್ರೆ ತಾನೇ ಚಂದ ನೋಡಕ್ಕೆ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಇದು ಮೇನ್ ಎಂಟ್ರೆನ್ಸ್ ಇವ್ರ ಮನೆದು. ಮೇನ್ ಎಂಟ್ರೆನ್ಸ್ ಅಲ್ಲ, ಬ್ಯಾಕ್ ಎಂಟ್ರೆನ್ಸ್, ಬ್ಯಾಕ್ ಡೋರ್. ಇದು ಒಂದು ಟ್ರ್ಯಾಕ್ಟರ್ ಇಟ್ಟಿದ್ದಾರೆ, ಮ್ಯಾಸಿ ಫರ್ಗೂಷನ್. ಡೈನೋಸ್ ಮಾಡಿ ತುಂಬಾ ಜನ ಕೇಳ್ತಿದ್ರಲ್ಲ, ಇವತ್ತು ಸಿಕ್ಕಿದೆ. ಕಂಗ್ರಾಚುಲೇಷನ್ ಬ್ರದರ್. ಇವಾಗ ನಾವು ಸರ್ಗೂರ್ಗೆ ಹೋಗ್ತಾ ಇದೀವಿ ಡೀಸೆಲ್ ತರಕ್ಕೆ. ಟ್ರ್ಯಾಕ್ಟರ್ ವಿಡಿಯೋ ಮಾಡಕ್ ಹೋದ್ವಿ, ಡೀಸೆಲ್ ಖಾಲಿ ಆಗಿದೆ. ಖುಷಿ ನಾವು ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. 1.5 ವರ್ಷ ಆಯ್ತು ತಗೊಂಡು. ಈ ಗಾಡಿ ಅಂದ್ರೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಎಲ್ಲ ಶುಂಠಿ ಎಲ್ಲ ಬೆಳೆದಿದ್ದಾರೆ, ಆಮೇಲೆ ತೊಬಾಕನು ಬೆಳೆದಿದ್ದಾರಂತೆ. ತೊಬಾಕೆಲ್ಲ ಬೆಳೆದಿದ್ದೀರಿ ಪ್ರವೀಣ್? ಆ ಕಡೆನಾ? ನುಗ್ಗು ಡ್ಯಾಮ್ ಬ್ಯಾಕ್ ವಾಟರ್ ಇದು, ಇಲ್ಲಿ ನೋಡಿಸ್ತಾ ಇದೀನಿ. ಇಲ್ಲೆಲ್ಲ ಆನೆ ಬರುತ್ತೆ ನೀರು ಕುಡಿಯೋಕೆ. ಮೀಟರ್ ಬೇಕು, ಮೀಟರ್ ಮೀಟರ್ ಇಲ್ಲಿದೆ ನೋಡಿ ಆನೆ ನದಿ. ಪ್ರೈಸ್ ಇದು 11 ಲಕ್ಷ, 11.5. ನಮ್ಮೂರ್ಲಿ ಇದು ಒಂದೇ ಇರೋದು. ಈಗ ಒಂದು ಹಳೆ ಗಾಡಿ ಒಂದೈತೆ, ಡೈನಾ ಸ್ಮಾರ್ಟ್ ಅನ್ಬಿಟ್ಟು ಇದು ಒಂದೇ ಇರೋದು. ಫಾರ್ಮಿಂಗ್ ಸ್ವಲ್ಪ ಕಷ್ಟನೇ. ಹೆಂಗೆ ತಬೇಕು ಹೆಂಗೆ ಅಂದ್ರೆ 2-3 ತಿಂಗಳು ತುಂಬಾ ಕಷ್ಟ. ಓಕೆ, 2-3 ತಿಂಗಳು ಕೆಲಸ ಅಷ್ಟೇ ಇದು. ಆನೆ ಇವ್ರು ತೋಟದೊಳಗೆಲ್ಲ ಬಂದಿದೆಯಂತೆ. ಅಲ್ಲಿ ತಬಾಕು ಹಾಕಿದ್ರಲ್ಲೆಲ್ಲ ಓಡಾಡ್ಕೊಂಡು ಹೋಗಿದೆ. ಇಲ್ಲಿ ಗುಡ್ದಲ್ಲೆಲ್ಲ ಕಾಣಿಸುತ್ತಂತೆ ಮೇಯಕ್ಕೆ ಬಂದ್ರೆ. ಡೈನಾ ಅಂದ್ರೆ ಡೈನಾಮಿಕ್ ಪರ್ಫಾರ್ಮೆನ್ಸ್ ಅಂತ, ಸ್ಮಾರ್ಟ್ ಅಂದ್ರೆ ಸ್ಮಾರ್ಟ್ ಯೂಸ್ ಆಫ್ ಫ್ಯೂಯಲ್ ಅಂಡ್ ಇಂಜಿನ್ ಪವರ್ ಅಂತ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಡೈನಾ ಟ್ರ್ಯಾಕ್ ಅಂತ ಸೀರೀಸ್ ಬರುತ್ತೆ ಟ್ರ್ಯಾಕ್ಟರ್ ಅಲ್ಲಿ, ಅದ್ರ ಅಂಡರ್ ಬರೋ ಟೆಕ್ನಾಲಜಿ ಇದು. ಡೈನಾ ಟ್ರ್ಯಾಕ್ ಸೀರೀಸ್ ನಮ್ ದೇಶದಲ್ಲಿ ಅಷ್ಟೇ ಮ್ಯಾನುಫ್ಯಾಕ್ಚರ್ ಆಗೋದು, ಅದು ಟೆಫೆ ಅಂಡರ್ ಅಲ್ಲಿ. ಫಾರಿನ್ ಕಂಟ್ರಿಲಿ ಈ ಸೀರೀಸ್ ನೋಡೋಕ್ಕೂ ಸಿಗಲ್ಲ. ಅಲ್ಲೆಲ್ಲ ಸಿಗೋದು ಪ್ಯೂರ್ MF ಟ್ರ್ಯಾಕ್ಟರ್ ಗುರು. ನಮ್ ದೇಶದಲ್ಲಿ ಟೆಕ್ನಾಲಜಿ ಹೆಸರಲ್ಲಿ ಟ್ರ್ಯಾಕ್ಟರ್ ಕಂಪನಿಗಳು ತುಂಬಾ ಸ್ಕ್ಯಾಮ್ಗಳು ಮಾಡ್ತಿದೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ದಿನನಿತ್ಯ ಕಾರ್ಯಕ್ರಮನ ನಾಗರಹೊಳೆ ಫಾರೆಸ್ಟ್ ನೋಡ್ಕೊಂಡು ಮುಗಿಸ್ಕೊಂಡಿದ್ದಾಯ್ತು. ಒಂದೆಲ್ಲರ ಕಾಫಿ ಕುಡಿಬೇಕು ಗುರು, ಬೆಳಗ್ಗೆ ಬೆಳಗ್ಗೆ ಇನ್ನು ಸಖತ್ತಾಗಿರುತ್ತೆ. ಎಲ್ಲ ಜಾಂಡಿಯರ್ ಅನ್ಕೊಂಡು ಹೋಗಿ ಜಾಂಡಿಯರ್ ಕೊಟ್ಟಾರ. ನಾವು ಇದೊಂದು ನೋಡೋ ಅಂದ್ಬಿಟ್ಟು ತಗೊಂಡು ಇದು ಅದಕ್ಕಿಂತ ಏನ್ ಕಮ್ಮಿ ಇಲ್ಲ, ಇದು ಒಳ್ಳೆ ಕೆಲಸ ಮಾಡುತ್ತೆ ಚೆನ್ನಾಗಿ. ಕಾವಿ ಪಂಚೆ ಎಲ್ಲ ಹಾಕಿದ್ದೀರಾ, ಮಾಲೆ ಹಾಕಿದ್ದೀರಾ? ಹೌದು, ಮುನೇಶ್ವರಂಗ್ ಹಾಕಿದ್ದೀನಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಮಿನಿ ಗಾಡಿ ಇತ್ತು, ಒಂದು ಮಹೇಂದ್ರ ಇತ್ತು, ಮಾಮೂಲಿ ಒಂದು 24 HP ಇತ್ತು. ಅದು ಒಳ್ಳೆ ಚೆನ್ನಾಗಿ ತೋಟ ಗಿಟೆ ಹೊಡೆಯೋಕೆ, ಅಡಿಕೆ ತೋಟ ಹೊಡೆಯೋಕೆ ಚೆನ್ನಾಗಿತ್ತು. ಕೆಲಸ ಮಾಡೋಕೆ ಚೆನ್ನಾಗಿತ್ತು. ಇದೊಂದು ಸ್ವಲ್ಪ ದೊಡ್ಡ ಕೆಲಸ ಮಾಡೋಕ್ಕೆ ಅದು ಕೊಟ್ಬಿಟ್ಟು ಇದು ತಗೋಣ. ಈ ಟ್ರ್ಯಾಕ್ಟರ್ ಅಲ್ಲಿ ಸಿಮ್ಸನ್ ಇಂಜಿನ್ ಯೂಸ್ ಮಾಡಿದ್ದಾರೆ. 3 ಸಿಲಿಂಡರ್ 2.7 ಲೀಟರ್ ಇಂಜಿನ್ ಬರುತ್ತೆ. 50 ಹಾರ್ಸ್ ಪವರ್ ರೇಂಜ್, 179 ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್. ಸಡನ್ ಆಗಿ ಆನೆ ಬಂದ್ರೆ ನಮಗೂ ತಪ್ಪಿಸ್ಕೊಳ್ಳೋಕೆ ಜಾಗನೇ ಇಲ್ವಲ್ಲ. ಸ್ಟ್ರೈಟ್ ಮಾತ್ರ ಹೊಡ್ಬಾರ್ದು, ನಾವು ಆವ್ ಶೇಪಲ್ಲಿ ಹೊಡ್ಬೇಕು. ಸೊ ಇವಾಗ ನಾವಿರೋದು ನುಗ್ಗು ಡ್ಯಾಮ್ ಬ್ಯಾಕ್ ವಾಟರ್ ಅಲ್ಲಿ. ನಮ್ಮ ಪ್ರವೀಣ್ ಫುಲ್ ಗಾಬರಿಲೇ ಇದ್ದಾನೆ, ಎಲ್ಲ ಆನೆ ಬಂದ್ಬಿಡುತ್ತೆ ಅಂತ. ಸಿಂಗಲ್ ಬ್ರೇಕ್ ಕೊಡಿ. ಓ ಬ್ರೇಕ್ ಬಿಗ್ಗೆಗೆ ಕಚ್ಕೊಳ್ಳುತ್ತೆ. ಹೊಡಿ. ಮ್ಯಾಸಿ ಪರ್ಮಿಷನ್ ಅಲ್ಲಿ ಇದಕ್ಕೆ ಫೇಮಸ್. ಗಾಡಿ ಆರಾಮ್ಸಾಗಿ ಟರ್ನ್ ಮಾಡ್ಬೋದು ಈ ಗಾಡಿಗಳನ್ನ, ಛೋಟಾ ಗಾಡಿಗಳಿಗೂ. ಡ್ಯೂಯಲ್ ಟೈಪ್ ಕ್ಲಚ್ ಬರುತ್ತೆ, ಆಯಿಲ್ ಇಂಬ್ರೆಸ್, ಡಿಸ್ಕ್ ಬ್ರೇಕ್ಸ್ ಬರುತ್ತೆ, ಆಕ್ಸಿಲೇಟರ್ ಪೆಡಲು. ಸ್ವಲ್ಪ ರಫ್ ಆಗಿ ಫೀಲ್ ಆಗುತ್ತೆಲ್ಲ, ಆಡಿದೆ. ಆಲ್ರೆಡಿ 20 ವರ್ಷ ಆಗಿದಾವೆ. ಕೇಳ್ತಿದಾರ ಜನಗಳು ಯಾರು? ಸರ್ ಇದು ತುಂಬಾ ಬೇಡಿಕೆ ಟೇಕ್ವುಡ್ಗೆ. ಬಂದ ತಕ್ಷಣ ಮೊದಲು ತುಂಬಾ ಆಗ್ತಾ ಇದ್ದು, ಗ್ಯಾಪ್ ಆಗ್ಬಿಟ್ಟಿತ್ತಲ್ಲ, ಸೊ ಬಿಸ್ನಾಗ ಆಗ್ಲಿ ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಮೈಲೇಜ್ ಎಲ್ಲ ಒಂದು 2.25-3 ಒಳಗೆ. ಮಾಮೂಲಿ ನೇಗ್ಲು, ರೋಟ್ರಿ, ಡಿಸ್ಕೆಲ್ಲ 3. ಟ್ರ್ಯಾಕ್ಟರ್ಲಿ 2050 kg ಲಿಫ್ಟಿಂಗ್ ಕೆಪಾಸಿಟಿ ಇದೆ ಹೈಡ್ರಾಲಿಕ್ಸ್ ಅಲ್ಲಿ. ಇದರಲ್ಲಿ 2 ವಾಲ್ ಕೊಟ್ಟಿದ್ದಾರೆ, ಆರಾಮ್ಸಾಗಿ ನೀವು MB ಪ್ಲೋ ಯೂಸ್ ಮಾಡ್ಬೋದು. ಟ್ವಿಸ್ಟ್ ಆಗುತ್ತಲ್ಲ ಆ ಥರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಾಲ್ಸ್ಗಳು. PTO ಶಾಫ್ಟ್ ಕನೆಕ್ಟ್ ಮಾಡಿದ್ದಾರೆ. ಈ ಟ್ರ್ಯಾಕ್ಟರ್ ಅಲ್ಲಿ ಡೈನಾ ಲಿಫ್ಟ್ ಟೆಕ್ನಾಲಜಿ ಬರುತ್ತೆ ಹೈಡ್ರಾಲಿಕ್ಸ್ ಅಲ್ಲಿ. ADDC ಸಿಸ್ಟಮ್ ಇದೆ, ಆಟೋಮೆಟಿಕ್ ಡೆಪ್ತ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್. ಈ ಡೈನಾ ಲಿಫ್ಟ್ ಹೈಡ್ರಾಲಿಕ್ಸ್ ನ ಟೆಫೆ ಮ್ಯಾನುಫ್ಯಾಕ್ಚರ್ ಮಾಡೋದು. ಲೈಫ್ ಡ್ರೀಮ್ ಏನಂದ್ರೆ ಲೈಫಲ್ಲಿ ಒಂಥರ ಇಲ್ಲಿ ತೊಟ್ಟಿ ಮನೆ ಕಟ್ಟಬೇಕು. ಎಂತ ವ್ಯೂವಲ್ಲಿ ಕಟ್ತೀಯ ಅಂದ್ರೆ ಬೆಳಗ್ಗೆ ಎದ್ರು ಫಾರೆಸ್ಟು ನೆಕ್ಸ್ಟ್ ಲೆವೆಲ್ ಫೀಲ್ ಅಲ್ವಾ? ಹೌದು. ಬಾಳ ರೋಟ್ರಿ ಹೊಡಿಬೇಕಾದ್ರೆ ನಿಂತಿರ, ಬಾಳ ರೋಟ್ರಿ ಹೊಡಿಬೇಕಾದ್ರೆ ಮಾಮೂಲಿ ಎಲ್ಲಿ ಹಾಕೊಂಡು ಫಸ್ಟ್ ಗೇರ್ ಹಾಕೊಂಡು ಎಕ್ಸ್ಟ್ರಾ ಹಾಕೊಂಡ್ರೆ ಒಳ್ಳೆ ಚೆನ್ನಾಗಿ ತುರಿತ. ಮೈನ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಮ್ಯಾಸಿ ಫರ್ಗೂಷನ್ ಟ್ರಾಕ್ಟರ್ಸ್ ಅಲ್ಲಿ ಓಲ್ಡರ್ ಟ್ರಾನ್ಸ್ಮಿಷನ್ ಯೂಸ್ ಮಾಡ್ತಿದ್ದಾರೆ. ಇದ್ರಲ್ಲಿ ಯೂಸ್ ಮಾಡಿರೋದು ಕಾನ್ಸ್ಟೆಂಟ್ ಮೆಸ್ ಗೇರ್ ಬಾಕ್ಸ್. ಮ್ಯಾಕ್ಸಿಮಮ್ IR HP ಪ್ರೀಮಿಯಂ ಟ್ರಾಕ್ಟರ್ ಅಲ್ಲಿ ಸಿಗೋದು ಸಿಂಕ್ರೋಮೆಸ್ ಗೇರ್ ಬಾಕ್ಸ್. ಗ್ಲೋಬಲ್ MF ಟ್ರಾಕ್ಟರ್ ಅಲ್ಲಿ ಅಂದ್ರೆ ಬೇರೆ ದೇಶದಲ್ಲಿ ಡೈನಾ 4, ಡೈನಾ 6, ಡೈನಾ 7 ಟ್ರಾನ್ಸ್ಮಿಷನ್ ಯೂಸ್ ಮಾಡ್ತಾರೆ. ಅದು ಫುಲ್ ಅಡ್ವಾನ್ಸ್ಡ್ ಟ್ರಾನ್ಸ್ಮಿಷನ್. ನಮ್ ದೇಶದಲ್ಲಿ ಅದು ನೋಡೋಕ್ಕೂ ಸಿಗಲ್ಲ ಬಿಡಿ. ಇಂಡಿಯನ್ ಮೇಡ್ ಟ್ರಾಕ್ಟರ್ಸ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಅಷ್ಟು ಕಷ್ಟ. ಫ್ಯಾಕ್ಟರಿ GPS ಗೈಡೆನ್ಸ್
ಕೂಡ ಇರಲ್ಲ, ಅದು ನಮ್ ದೇಶದಲ್ಲಿ ಯೂಸ್ ಆಗಲ್ಲ ಬಿಡಿ. ಬೇಸಿಕ್ ಆಪರೇಟರ್ ಕಂಫರ್ಟ್, ಅಷ್ಟು ಸ್ಪೇಸ್ ಇಲ್ಲ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಬೇಸಿಕ್ ಕೊಟ್ಟಿದ್ದಾರೆ. ಸ್ವಲ್ಪ RPM ರೈಸ್ ಮಾಡಿದ್ರೆ ವೈಬ್ರೇಷನ್ ಫೀಲ್ ಆಗುತ್ತೆ. ಇದೆಲ್ಲ ನಾರ್ಮಲ್ ಟ್ರಾಕ್ಟರ್ಸ್ ಅಲ್ಲಿ ಇದೆಲ್ಲ ಯಾವ್ದು ಗುರು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಹೈಯರ್ HP ಟ್ರಾಕ್ಟರ್ಸ್ ಅಲ್ಲಿ ಆದ್ರೂ ಪ್ರೀಮಿಯಂ ಟೆಕ್ ಬೇಡವಾ? ಕಾಸೇನ್ ಕಡಿಮೆ ಇಲ್ಲ ಗುರು, 11 ರಿಂದ 12 ಲಕ್ಷ ಇದೆ ಬರೀ ಇಂಜಿನ್ಗೆ. ಹಳ್ಳಿ ಕಡೆ ಇದ್ರೆ ನಾವು ಹಿಂಗೆ ಬ್ರಷ್ ಮಾಡೋದು. 12+12 12 ಮುಂದಕ್ಕೆ 12 ಹಿಂದಕ್ಕೆ ಅಷ್ಟು ಗೇರ್ ಸಿಗುತ್ತೆ ಟ್ರ್ಯಾಕ್ಟರ್ಲಿ. ಶಟಲ್ ಶಿಫ್ಟ್ ಇದೆ. ಇಂಜಿನ್ ರೇಂಜ್ ಕನ್ವರ್ಟರ್ ಈ ಸೈಡ್ ಕೊಟ್ಟಿದ್ದಾರೆ. ಹೈ, ಲೋ ಮತ್ತೆ ಮೀಡಿಯಂ 3 ಸ್ಪೀಡ್ ಆಗಿ ಇಂಜಿನ್ ರೇಂಜ್ ನ ಕನ್ವರ್ಟ್ ಮಾಡ್ಬೋದು. ಎಲ್ರಿ ನಿಮ್ದು ಹುಲಿ ಹೆಜ್ಜೆ? ಸರ್ ಇದು ನಾಯಿದ ಸರ್ ಇದು ಹೆಜ್ಜೆ ಇದು ಅಲ್ಲ, ಹುಲಿ ಎಲ್ಲ ಚಿರತೆದು ಅನ್ಸುತ್ತೆ. ಚಿರತೆ ಫ್ರಂಟ್ ಆಕ್ಸಲ್ ಹೆವಿ ಆಗಿದೆ ಟ್ರ್ಯಾಕ್ಟರ್ ಅಲ್ಲಿ. ಈ ಕಡೆ ನೋಡಿ, ಈ ಟ್ರ್ಯಾಕ್ಟರ್ ಅಲ್ಲೂ ಡ್ಯೂಯಲ್ ಆಕ್ಟಿಂಗ್ ಪವರ್ ಸ್ಟೀರಿಂಗ್ ಇದೆ. ಇದೆ ನೋಡಿ ಆರ್ಮ್ಗಳು 2 ಸೈಡ್ ಕನೆಕ್ಟ್ ಆಗಿದೆ. 2 ಓರಿ ಹಳ್ಳಿ ಕಾರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಕೊಂಬಿಗೆ ಮುಡ್ದದು. ಈ ಗಾಡಿದು ಮೇನ್ ಬ್ರೇಕ್ ಸಿಸ್ಟಮ್ ಏನಂದ್ರೆ ಲೈಕ್ ಲೆಂತ್ ಕಡಿಮೆ, ಹೈಟ್ ಜಾಸ್ತಿ ಮತ್ತೆ ಝೀರೋ ಕಟಿಂಗ್. ಮ್ಯಾಸಿ ಗಾಡಿ ಅಂದ್ರೆ ಚೋಟಾ ಗಾಡಿ, ಒಳ್ಳೆ ಹೈಟ್ ಅಲ್ಲಿ ಇದೆ. ಗದ್ದೆ ಹೊಡೆಯಕ್ಕೆಲ್ಲ ಸೂಪರ್ ಆಗಿದೆ ಟ್ರಾಕ್ಟರ್. ಈ ತರ ಗಾಡಿಗಳು ಡ್ರೈ ಲ್ಯಾಂಡಿಂಗ್ ಗಿಂತ ವೆಟ್ ಲ್ಯಾಂಡಿಗೆ ಸೂಪರ್. ಟರ್ನಿಂಗ್ ರೇಡಿಯಸ್ ಮಾತ್ರ ಸಕ್ಕತ್ತಾಗಿದೆ. ಕಾರ್ನರಿಂಗ್ ಕೆಲಸನೆಲ್ಲ ಚೆನ್ನಾಗಿ ಮಾಡ್ಬೋದು. ಆದ್ರೆ ಈ ಟ್ರಾಕ್ಟರ್ ಅಲ್ಲಿ ಲೋಡ್ ಜಾಸ್ತಿ ಆಗ್ತಿದಂಗೆ ಟೈರ್ ಹೆವಿ ಸ್ಲಿಪ್ಪೇಜ್ ಹೊಡಿಯುತ್ತೆ. ಇದು ನಾನು ಹೇಳ್ತಿಲ್ಲ, ಸುಮಾರು ಜನ ಮ್ಯಾಸಿ ಯೂಸರ್ ಹೇಳಿದಾರೆ. ಹೆಸರಿಗಷ್ಟೇ ಮ್ಯಾಸಿ ಫರ್ಗೂಷನ್, ಆದ್ರೆ ಇದ್ರಲ್ಲಿರೋ ಪಾರ್ಟ್ಸ್ ಎಲ್ಲ ಬೇರೆ ಕಂಪ್ನಿದು. ನಾವು ಕಾಸು ಕೊಡ್ತಾ ಇರೋದು ಬರೀ ಬ್ರ್ಯಾಂಡಿಗಷ್ಟೇ. ಇಲ್ಲೆಲ್ಲ ಆನೆ ಬರಬಾರ್ದು ಅಂತ ಕಮ್ಮಿ ಮಾಡೋರು ಸುತ್ತ, ಆದ್ರೆ ಜನ ಕೂಡ ಎಂತ ಊರಲ್ಲಿ ಸೆಟ್ಲ್ ಆಗಿದೆಯಾ ಅಂದ್ರೆ ನೀನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಗುರು. ಇದು ಹ್ಯಾಂಡ್ ಆಕ್ಸಿಲೇಟರ್ ಲಿವರು. ಇದು ಶಟಲ್ ಗೇರ್ ಕೊಟ್ಟಿದ್ದಾರೆ ಗುರು ಈ ಗಾಡಿಲಿ. ಹಿಂದೆ ಮುಂದೆ ಕನ್ವರ್ಟ್ ಮಾಡ್ಬೋದು ಟ್ರ್ಯಾಕ್ಟರ್ನ. ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿದೆ, ಆರಾಮ್ಸಾಗಿ ಗೆಲ್ಲಬೇಕಾದ್ರೆ ಹೊಡಿಬೋದು. ಇದು ನಾರ್ಮಲ್ DI ಇಂಜಿನ್, ಪಂಪ್ ಇದೆ ನೋಡಿ. ಉಪೇಂದ್ರದ ಒಂದು ಮೂವಿ ಇದೆಯಲ್ಲ, ಎಷ್ಟು ಇರ್ಬೇಕದು, ಅದೇ ಗ್ಲೋಬ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾನಲ್ಲ, ಯಾವ್ದು ಸಾಂಗ್ ಅದು? ಅವನ ಸಿ ಮೈ ಡಾರ್ಲಿಂಗ್. ಅದು ಹೌದಾ? ಸೀರಿಯಸ್ಲಿ? ಸೀರಿಯಸ್ಲಿ. ಹಿಮಾಲಯ, ಮೇಘಾಲಯ. ಡ್ರೈ ಟೈಪ್ ಏರ್ ಫಿಲ್ಟರ್ ಬರುತ್ತೆ. ಬ್ಯಾಟ್ರಿ ಲೈನ್ ಸೈಡ್ ಕೊಟ್ಟಿದ್ದಾರೆ ಬಾನೆಟ್ ಒಳಗಡೆ. ಇದು ರೇಡಿಯೇಟರ್. ಡೀಸೆಲ್ ಟ್ಯಾಂಕ್ ನೋಡಿದ್ರು ಯಾವ ತರ ಮೌಂಟ್ ಮಾಡಿದ್ದಾರೆ. ಜೆ ಶೇಪ್ ಅಲ್ಲಿ ಇಂಜಿನ್ ಮೇಲೆ ಮೌಂಟ್ ಮಾಡ್ಬಿಟ್ಟಿದ್ದಾರೆ. ಇಂಜಿನ್ ಕೆಳಗಡೆ ಬರುತ್ತೆ. 3 ಸಿಲಿಂಡರ್ ಇಂಜಿನ್. ಹೇಳಿದಲ್ಲ ಸಿಮ್ಸನ್ ಅಂತ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸಿಮ್ಸನ್ ಇಂಜಿನ್, ಮೇಡ್ ಇನ್ ಇಂಡಿಯಾ. ಆನೆಗಳು ಮಧ್ಯೆ ಮೇಯ್ತಾ ಇರ್ತವೆ. ಮೇವೇಂದ್ರೆ ಕಡಿಮೆ ಆಯ್ತು ಅಂದ್ರೆ ಈಜು ಹಿಡ್ಕೊಂಡು ಹೊರಗಡೆ ಬರ್ತವೆ. ಇಲ್ಲಿ ನಮ್ಮ ಊರ್ದು ಓಪನ್ ಸ್ವಿಮ್ಮಿಂಗ್ ಪೂಲ್, 0 ಕಾಸ್ಟ್. ಕಬಿನಿ ನದಿ ಇದು. ಈಗ ಅಲ್ಲೆಲ್ಲ ನಾನ್ ವೆಜ್ ಮಾಡ್ತಾವ್ರಲ್ಲಿ. ಇವತ್ತು ಭಾನುವಾರ ಅಲ್ವಾ, ನಾನ್ ವೆಜ್. ನದಿ ದಡದಲ್ಲಿ ದೇವರಿಗೆ ಅಂತ ಮಾಡ್ತಿರೋ ತಾನೇ ಅದು. ಅರ್ಕೆಗಳ ಅರ್ಪಣೆ ಇರ್ತವೆ. ಹೋದ್ ಊಟ ಮಾಡ್ಬೋದಲ್ವಾ? ಬರೀ ಇಂಥದೆಯಾ? ಈ ಗಾಡಿ ಬಂದು ಸಿಮ್ಸನ್ ಇಂಜಿನ್ ಇದೆ, ಮೈಲೇಜ್ ಫ್ರೆಂಡ್ಲಿ. ಇನ್ನೊಂದೇನಂದ್ರೆ ನಮ್ಮ ತೋಟಕ್ಕೆ ಜಾಸ್ತಿ ಕೆಲಸ ಇದೆ. ಲೈಕ್ ಈಗ ಹೊಗೆ ಸೊಪ್ಪೆಲ್ಲ ಓಡೋದಕ್ಕೆ ಒಂದು 20-30 ಸಾವಿರ ಆಗ್ಬಿಡುತ್ತೆ ವರ್ಷಕ್ಕೆ. ಅದು ಬಿಟ್ಟು ಆರಂಭಕ್ಕೆ 1 ಲಕ್ಷ ಬೇಕು ತಿಂಗಳು ವರ್ಷಕ್ಕೆ. ಅದೇ ನಮ್ಮ ಕೆಲಸನೇ ಅರ್ಧ ಆಗ್ಬಿಡುತ್ತೆ. ಹೊರಗಡೆ ಲೈಕ್ ಲೇಬರ್ಸ್ ಅಂದ್ರೆ ಡ್ರೈವರ್ ಯಾರು ಸಿಕ್ಕಿದ್ರೆ ಮಾತ್ರ ಹೊರಗಡೆ ಓಡಿಸ್ತೀವಿ, ಇಲ್ಲ ಅಂದ್ರೆ ನಿಂತಿರುತ್ತೆ ಮನೇಲಿ. ಚೆನ್ನಾಗಿ ರೈಸ್ ಮಾಡ್ತೀನಿ. ಗಾಡಿ ಹೆಂಗೆ ಎದೊಡುತ್ತೆ ನೋಡಿ. ಚೋಟ ಇದೆಯಲ್ಲ, ಎದೊಡುತ್ತೆ ಗಾಡಿ ನೋಡಿ. ಸೈಕಲ್ ಗುರು. ಬ್ರೇಕಿಂಗ್ ಸಿಸ್ಟಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೊಟ್ಟಿದ್ದಾರೆ. ಸರಿಯಾಗಿ ಟಚ್ ಮಾಡೋದು ಒಂದೇ ಸಲ. ಅರೆ ಬಿಡು, ಆಯ್ತು ಬಿಡು ಗುರು. ಏನ್ ಗುರು ಅದು? ಇಲ್ಲಿ ಆ ಥರ ಬಂದ್ರೆ ಎಲ್ಲಿ ಓಡ್ತೀಯಾ? ಅಟ್ಟಾಡ್ಸ್ಬಿಡುತ್ತಿಲ್ಲಿ ಓಪನ್ ಫೀಲ್ಡು ಗುರು. ಅದು ನೋಡಿದ್ರೆ ಭಯ ಆಗ್ತಾ ಇದೆ ಗುರು. ಅದು ಫ್ರಂಟ್ ಟೈರ್ ಸೈಜು 9.5 20 ಸೆಕ್ಷನ್ ಬರುತ್ತೆ. ರೇರ್ ವೀಲ್ ಬಂದು ನಿಮಗೆ ರೇರ್ ವೀಲ್ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ, 14.9 28 ಸೆಕ್ಷನ್ ಬರುತ್ತೆ. ಬೆಂಕಿ ಎಲ್ಲಿ ಹಾಕೋದು ಒಳಿಕ. ಇದು ಎಕ್ಸಾಸ್ಟು. ಇದು ಹ್ಯಾಂಡ್ ಆಕ್ಸಿಲೇಟರ್ ಲಿವರು. ಇದು ಶಟಲ್ ಗೇರ್ ಕೊಟ್ಟಿದ್ದಾರೆ ಗುರು ಈ ಗಾಡೀಲಿ. ಇಲ್ಲಿ ಲೈಟ್ ಕಂಟ್ರೋಲ್ ಸ್ವಿಚ್ ಇದೆ, ಹಾರನ್ನು, ಕೀ ಸಾಕೆಟಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಇಂಡಿಕೇಟರ್ ಸ್ವಿಚ್ಚು. ಇದು ಇಂಜಿನ್ ಕಟ್ ಆಫ್. ಇದು ಫೋನ್ ಇಕ್ಕಕ್ಕೆ ಸ್ಪೇಸ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ. ಆರಾಮ್ಸಾಗಿ ಇಡ್ಬೋದು. ಕುಕ್ಕೋದ್ರೆ ಬಿದ್ದೋಗೋದು ಪಕ್ಕ. ಎಲ್ಲ ಡ್ರೈ ಆದ್ಮೇಲೆ ಒಂದು ಕೊಟ್ಟರೆ ಸಿಗುತ್ತೆ ಸೊಪ್ಪು. ಓ ಹಿಂಗೆ ಹಾಕದಾ? ಇದೆಲ್ಲ ಎಲ್ಲೋ ಕಲರ್ ಬರುತ್ತೆ ಸ್ಟೀಮಲ್ಲಿ. ಡಿಫ್ರೆಂಟ್ ಕಲರು ಸ್ಟ್ರೀಮಿಂಗ್ ಅಲ್ಲಿ ಬೇಯ್ತದೆ. ಇದು ಈ ಕಲರ್ ಬಂದ್ಬಿಡುತ್ತೆ. ಈ ಕಲರ್ ಒಳ್ಳೆ ಕ್ವಾಲಿಟಿ ಇರುತ್ತೆ ಸೊಪ್ಪು. ಎಲ್ಲ ತಬಾಕೋ ಸಪ್ಪಿದು. ಸ್ಟೇರಿಂಗ್ ಎಲ್ಲ ಚಿಕ್ಕದಾಗಿ ಚೆನ್ನಾಗಿದೆ. ಮ್ಯಾಸಿ ಫರ್ಗೂಷನ್ ಲೋಗೋ ಇದೆ ಸೆಂಟರಲ್ಲಿ. ಸೀಟೆಲ್ಲ ಹೈಡ್ರಾಲಿಕ್ ಸಸ್ಪೆನ್ಷನ್ ಬರುತ್ತೆ, ಅಡ್ಜಸ್ಟಬಲ್ ಸೀಟು. ನೋಡಿ ಟೆಫೆ ಲೋಗೋ ಇದೆ ಸೀಟಲ್ಲಿ. ಇದು ಒಂದೇ ಹತ್ರ ಅಲ್ಲ, ಬೇಜಾನ್ ಕಡೆ ಟೆಫೆ ಅಂತ ಹಾಕಿದ್ದಾರೆ. ಆದ್ರೆ ಇವರಿಗೆ ಮ್ಯಾಸಿ ಫರ್ಗೂಷನ್ ಜಸ್ಟ್ ಲೋಗೋ ಅಷ್ಟೇ. ನಿಮ್ಗೆ ಯಾಕೆ ಬೇಕದು? ಈಗ ತಾರ್ ಉತ್ತಾಕೊಂಡ್ರೆ ಎಳೆಯಕ್ಕೆ ಯಾವ ಗಾಡಿ ಹೋಗ್ಬೇಕು? ತಾರು ತಗೊಂಡ್ರೆ ಈ ಆನೆ ಹೋಗ್ಬೇಕು. ಯಾವುದು? ಇಲ್ಲೊಂದು ಡೌನಲ್ಲಿ ಒಂದು ಲಿವರ್ ಇದೆ ನೋಡಿ. ಇದು 4 ವೀಲ್ ಡ್ರೈವ್ ಕನ್ವರ್ಟರ್. ಇದು ನಾವು ನೀರು ಒಳಗಡೆ ಹೊಡೆಯೋಣ ಒಂದ್ಸಲ ನೋಡೋಣ, ಹೋಗುತ್ತಾ ಹಿಂಗೆ ಕಚ್ಕೊಳ್ಳುತ್ತಾ. 4 ವೀಲ್ ಡ್ರೈವ್ ಇದೆ, ಅದಕ್ಕೆಲ್ಲ ಟೆನ್ಷನ್ ಇಲ್ಲ. ಓಕೆ, ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ ಗುರು. ನನಗಿದ್ರು ಒಂಥರ ಸಂತೋಷ. ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಹೊಸ ರಿಮೋಟೇ ತಗೋಬೇಕು. ರಿಮೋಟ್ ಇಲ್ಲ ಅಂದ್ರೆ ಸ್ಟಾರ್ಟ್ ಆಗಲ್ಲ ಗಾಡಿ. ಹೈ ಪವರ್ ಲೋ ಪವರ್ಗೆ ಡಿಮಾಂಡ್ ಇಪ್ಗೆ ಕೊಟ್ಟಿರೋದು ಡಬಲ್ ಕೊಟ್ಟವ್ರೆ. ಸೆಂಟ್ರಲ್ಲಿ ಮ್ಯಾಸಿ ಫರ್ಗೂಷನ್ ಲೋಗೋ. ಫುಲ್ ಇಲ್ಲೊಂದು ಮೆಸ್ ಕೊಟ್ಟಿದ್ದಾರೆ ರೇಡಿಯೇಟರ್ಗೆ ಕ್ಲೀನಾಗಿ ಏರ್ ಸಪ್ಲೈ ಆಗಲಿ ಅಂತ. 6 ಗಂಟೆ ಕ್ಲೋಸ್ ಇದು ಚೆಕ್ ಪೋಸ್ಟು. 6 ಗಂಟೆ ಕ್ಲೋಸ್. ಇಲ್ಲೆಲ್ಲ ಓಡಾಡ್ತಿದ್ದಾರೆ ಕೆಳಗಡೆ.
ಆ ಬೆಟ್ಟದ್ದು ಸ್ಪೆಷಲ್ಲು ಅದೆಲ್ಲ ಆನೆ ಮೇಯ್ತಾ ಇರ್ತವೆ ಅನ್ಕೊಳ್ಳಿ. ಹಾಂ. ಈಗ ಮೇವೆಲ್ಲ ಕಡಿಮೆ ಆಯ್ತು ಅಲ್ಲಿ, ಹ್ಞೂ. ಬೇರೆ ಆಪ್ಷನ್ಸ್ ಇಲ್ಲ. ಬೇರೆ ಆದ್ರೆ ಕೆರೆ ಆದ್ರೆ ನೀರೆಲ್ಲ ಬತ್ತೋಗ್ಬಿಡುತ್ತೆ. ಇಲ್ಲಿ ಡ್ಯಾಮಲ್ಲಿ ನೀರಿದ್ದೇ ಇರುತ್ತಲ್ಲ, ಈಜ್ ಹೊಡ್ಕೊಂಡು ಈ ಕಡೆ ಬರ್ತವೆ. ಅದು ಸಿಚುವೇಶನ್, ಆ ಸೀನ್ ನೋಡಕ್ ನೆಕ್ಸ್ಟ್ ಲೆವೆಲ್. ಅಂದ್ರೆ ಸಿಕ್ಬೇಕು ಆ ಸೀನ್ ಅಷ್ಟೇ. ಐಲ್ಯಾಂಡ್ ಥರ ಇದೆ, ಐಲ್ಯಾಂಡ್ ತರ ಇದೆ, ಬಟ್ ಈಜ್ ಹೊಡ್ಕೊಂಡು ಬರ್ತಾರೆ ಆನೆ ಈ ಕಡೆಗೆ. ಮ್ಯಾಸಿವ್ ಫರ್ಗೂಷನ್ ಅಲ್ಲಿ ಹಳೆ ಟ್ರಾಕ್ಟರ್ ಬರುತ್ತಲ್ಲ, ರೌಂಡ್ ಬಾನೆಟ್, 3 ಸ್ಪೀಡ್ ಗೇರ್ ಬಾಕ್ಸ್, ಅದೆಲ್ಲ ಲೆಜೆಂಡರಿ ಗಾಡಿಗಳು. ಒಂದು ಟೈಮಲ್ಲಿ ಎಷ್ಟು ಹೆಸರು ಮಾಡಿತ್ತಂದ್ರೆ ಗಾಡಿಗಳು ನೆಕ್ಸ್ಟ್ ಲೆವೆಲ್. ಆಲ್ಮೋಸ್ಟ್ ಯಾವ್ದಾದ್ರು ಊರಲ್ಲಿ ನೋಡಿ ಮ್ಯಾಸಿವ್ ಫರ್ಗೂಷನ್ ಹಳೆ ಟ್ರಾಕ್ಟರ್ ಇದ್ದೇ ಇರುತ್ತೆ. ಅದರಲ್ಲಿ ಪರ್ಕಿನ್ಸ್ ಅಂತ ಇಂಜಿನ್ ಬರುತ್ತೆ, ಅದು ನನ್ನ ಫೇವ್ರೆಟ್ ಟ್ರಾಕ್ಟರ್ ಗುರು. ನಿಮ್ಮೂರಲ್ಲಿ ಯಾವ್ದಾದ್ರು ಹಳೆ ಮ್ಯಾಸಿವ್ ಫರ್ಗೂಷನ್ ಟ್ರಾಕ್ಟರ್ ಇದ್ರೆ ಕಮೆಂಟ್ ಮಾಡಿ, ರಿವ್ಯೂ ಮಾಡೋಣ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಸರ್ಗೂರ್ ಸುತ್ತಮುತ್ತ ಊರುಗಳೆಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿರೋ ವೆದರ್, ಫಾರೆಸ್ಟ್, ಆ ತೋಟಗಳು ಒಂಥರ ಮಜಾ ಇಲ್ಲಿ ಇರೋಕೆ. ನಮ್ಮ ಹುಡ್ಗನು ಅಷ್ಟೇ, ಅವನಿಗೆ ಕೆಲಸ ಇದ್ರು ಫ್ರೀ ಮಾಡ್ಕೊಂಡು ಊರ್ನೆಲ್ಲ ಸುತ್ತಿಸಿ ಎಲ್ಲಾ ಪ್ಲೇಸ್ ನು ತೋರಿಸ್ತಿದ್ದಾನೆ. ಇಲ್ಲಿರೋ ಫಾರೆಸ್ಟ್, ಡ್ಯಾಮ್, ಟ್ರಾಕ್ಟರ್, ಫಾರ್ಮಿಂಗ್ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ಡೇ ಹುಣಸೂರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಒಳ್ಳೆ ಮಳೆ ಸ್ಟಾರ್ಟ್ ಆದ್ರೆ ಒಂದ್ ವಾರ ಫ್ರೀ ಮಾಡ್ಕೊಂಡು ಇಲ್ಲೇ ಬಂದು ಸೆಟ್ಲ್ ಆಗ್ಬಿಡ್ಬೇಕು ಗುರು. ಅರ್ಥ ಆಯ್ತು ಅನ್ಸುತ್ತೆ.